ಹಾಯ್ ಫ್ರೆಂಡ್ಸ್, ನಮಸ್ತೆ. ಇವತ್ತಿನ ಗೌರಿ ಕಲ್ಯಾಣ ಸೀರಿಯಲಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಸೊ ಅದಕ್ಕೂ ಮುಂಚೆ ಇನ್ನೂ ಈ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿದ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಅಂಡ್ ಶೇರ್ ಮಾಡಿ. ಸಂಚಿಕೆ ಮೊದಲಿಗೆ ನೋಡೋದಾದ್ರೆ, ಮೋನಿಕಾನ ಕರ್ಕೊಂಡು ಅನಿಕೇತ್ ಒಂದು ಹೋಟೆಲ್ ರೂಮ್ಗೆ ಬಂದಿರ್ತಾನೆ. ಆ ಹೋಟೆಲ್ ನೋಡಿ ಮೋನಿಕಾಗೆ ಡೌಟ್ ಬರ್ತಾ ಇರುತ್ತೆ, ಇವನೇನು ನನಗೆ ಇಂಥ ಹೋಟೆಲ್ಗೆ ಕರ್ಕೊಂಡ್ ಬರ್ತಾ ಇದ್ದಾನಲ್ಲ. ಆಗ ಅನಿಕೇತ್ ಬಂದು ರಿಸೆಪ್ಷನ್ ಹತ್ರ, ರೀ ಸರ್, ಒಂದು ರೂಮ್ನ ನಾನು ಬುಕ್ ಮಾಡಿದ್ದೆ ಅಂತ ಹೇಳಿದಾಗ, ಹೌದಾ, ನಿಮ್ಮ ಕಾರ್ಡ್ ಕೊಡಿ ಅಂತ ಆ ವ್ಯಕ್ತಿ ಕೇಳ್ತಾನೆ. ಆಗ ಅನಿಕೇತ್ ಕಾರ್ಡ್ ಕೊಡೋಕೆ ಅಂತ ಹೋದಾಗ, ಓ ನೀವಾ ಸಾರ್, ನಿಮ್ಮ ಕಾರ್ಡು ಇಲ್ಲೇ ಇದೆ ಬಿಡಿ ಸಾರ್, ಹೋದ್ ಸಾರಿ ಬಂದಾಗ ಬಿಟ್ಟೋಗಿದ್ರಿ ಕಾರ್ಡ್ನ ಅಂತ ಹೇಳಿ ಬಿಡ್ತಾನೆ. ಏನು, ನಿನ್ನ ಕಾರ್ಡು ಇಲ್ಲೇ ಇದೆಯಾ? ಏನು ಅನಿಕೇತ್, ಇವ್ರೇನು ಹೇಳ್ತಾ ಇದ್ದಾರೆ ಅಂತ ಮೋನಿಕಾ ಕೇಳ್ತಾಳೆ. ಅದು ಹಾಗಲ್ಲ, ಅದು ಒಬ್ಬರು ಮ್ಯಾನೇಜರ್ ಬಂದಿದ್ರು, ಅವ್ರಿಗೋಸ್ಕರ ನಾನು ಇಲ್ಲೇ ರೂಮ್ ಬುಕ್ ಮಾಡಿದ್ದೆ ಅಂತ ಹೇಳಿದಾಗ ಆ ವ್ಯಕ್ತಿ, ಹೌದೌದು, ಒಬ್ಬರು ಬಂದಿದ್ರು, ಕೆಂಪು ಚೂಡಿದಾರ, ಗುಂಗುರು ಕೂದಲು ಬಂದಿದ್ರಲ್ಲ, ಅದೇ ಹುಡುಗಿ ಅಲ್ವಾ ಅಂತ ಹೇಳಿಬಿಡ್ತಾನೆ ವ್ಯಕ್ತಿ. ಅದನ್ನ ಕೇಳ್ಕೊಂಡು ಅನಿಕೇತ್ಗೆ ತುಂಬಾನೇ ಸಿಟ್ಟು ಬರುತ್ತೆ. ಸ್ವಲ್ಪ ಬಾಯಿ ಮುಸ್ತೀಯಾ ಅಂತ ಸೊನ್ನೆ ಮಾಡಿ, ಅದು ಹೌದು, ಅವರು ಲೇಡಿ ಮ್ಯಾನೇಜರು, ಸ್ವಲ್ಪ ಕೆಲಸ ಇತ್ತು ಅದಕ್ಕೆ ಬಂದಿದ್ರು, ಅವ್ರಿಗೆ ನನ್ನ ಕಾರ್ಡೇ ಕೊಟ್ಟು ನಾನು ಅವ್ರಿಗೆ ಇಲ್ಲಿ ರೂಮ್ ಬುಕ್ ಮಾಡಿದ್ದೆ ಅಂತ ಏನೋ ಹೇಳಿ ಮ್ಯಾನೇಜ್ ಮಾಡ್ತಾನೆ ಅನಿಕೇತ್. ಈ ಕಡೆ ಮದುವೆ ಮನೆಯಲ್ಲಿ ಕಾಂತಲಕ್ಷ್ಮಿಗೆ ತುಂಬಾನೇ ಭಯ ಆಗ್ತಾ ಇರುತ್ತೆ. ಇದೇನಪ್ಪ ಇದು, ಮೋನಿಕಾನು ಬರ್ಲೇ ಇಲ್ಲ, ಗೌರಿ ಅಲ್ಲೇ ಇದ್ದಾಳೆ, ಏನಾಗುತ್ತೋ ಏನೋ ಅಂತ ತುಂಬಾ ಭಯ ಪಟ್ಕೊಂಡು ಚಿನ್ನುಗೆ ಫೋನ್ ಮಾಡ್ತಾಳೆ. ಆ ಕಡೆಯಿಂದ ಬನ್ನಿ ಫೋನ್ನ ರಿಸೀವ್ ಮಾಡ್ತಾನೆ. ಅದು ನಾನು ಬನ್ನಿ, ಅಕ್ಕ ಗಾಡಿ ಓಡಿಸ್ತಾ ಇದ್ದಾಳೆ, ಅಕ್ಕನ್ಗೆ ಆಕ್ಸಿಡೆಂಟ್ ಆಗ್ಬಿಡ್ತು ಅಂತ ಹೇಳಿಬಿಡ್ತಾನೆ. ಹೌದಾ, ಚಿನ್ನುಗೆ ಆಕ್ಸಿಡೆಂಟ್ ಆಯ್ತಾ, ಅವಳು ಹೇಗಪ್ಪ ಇದ್ದಾಳೆ ಈಗ ಅಂತ ಕಾಂತ ಕೇಳಿದಾಗ, ಇಲ್ಲ ಸ್ವಲ್ಪ ಅವ್ರು ಬೇಟಾಗಿದೆ ಅಷ್ಟೇ, ಹುಷಾರಾಗಿದ್ದಾಳೆ, ಮದುವೆ ಮನೆ ಕಡೆ ಬರ್ತಾ ಇದೀವಿ ಅಂತ ಹೇಳಿ ಕಾಲ್ನ ಕಟ್ ಮಾಡ್ತಾರೆ. ಈ ಕಡೆ ಮೋನಿಕಾಗೆ ಡೌಟ್ ಬರೋಕೆ ಶುರುವಾಗುತ್ತೆ. ಏನನಿಕೇತ್, ನೀನು ಯಾವುದೋ 5 ಸ್ಟಾರ್ ಹೋಟೆಲ್ಗೆ ಕರ್ಕೊಂಡು ಹೋಗ್ತೀಯಾ ಅಂತ ಅನ್ಕೊಂಡ್ರೆ ಇದೇನು ಈ ತರ ಒಂದು ಸಣ್ಣ ಹೋಟೆಲ್ ಕರ್ಕೊಂಡ್ ಬಂದಿದ್ಯಾ ಅಂತ ಕೇಳಿದಾಗ, ಅದು ಹಾಗಲ್ಲ ಮೋನಿಕಾ, ಸಿಟಿಲಿರೋ 5 ಸ್ಟಾರ್ ಹೋಟೆಲ್ಗಳೆಲ್ಲ ನಮ್ದು ಸೇರಿದೆ, ಹಾಗಿದ್ಮೇಲೆ ನನ್ನ ಎಲ್ಲಾದ್ರೂ ಒಬ್ಬರಾದ್ರೂ ಕಂಡು ಹಿಡಿದೇ ಬಿಡ್ತಾರೆ, ಅದಕ್ಕೆ ನಾನು ಈ ಪ್ಲಾನ್ ಮಾಡಿದೆ. ಇಲ್ಲಿ ನಮ್ಮನ್ನ ಯಾರು ಕಂಡುಹಿಡಿಯೋಕೆ ಸಾಧ್ಯನೇ ಇಲ್ಲ, ಇಲ್ಲಿ ನಾವು ಆರಾಮಾಗಿ ಇರ್ಬೋದು, ನೀನೇನು ತಲೆ ಕೆಡಿಸ್ಕೊಬೇಡ, ಯಾವ ಭಯನೂ ಬೇಡ, ನಾನಿದ್ದೀನಲ್ವಾ ಅಂತ ಹೇಳ್ತಾನೆ. ಚಿನ್ನು ಮದುವೆ ಮನೆಗೆ ಬರ್ತಾಳೆ. ಆಗ ಕಾಂತ ಓಡ್ ಬಂದು, ಏನಮ್ಮ ನೀನು ಹೇಗಿದೀಯಾ, ಅಲ್ಲ ಸ್ವಲ್ಪ ನೋಡ್ಕೊಂಡು ಗಾಡಿ ಓಡಿಸ್ಬಾರ್ದಾ, ಏನಾಯ್ತು, ತುಂಬಾನೇ ಏಟಾಯ್ತಾ ಅಂತ ಕೇಳ್ತಾ ಇರ್ತಾಳೆ. ಅಲ್ಲಮ್ಮ, ಇಷ್ಟೆಲ್ಲ ಕೇಳ್ತಾ ಇದೆಯಲ್ಲ, ಇದೆಲ್ಲ ನಿನ್ ಮಗಳು ಕೊಟ್ಟರು ಪ್ರಸಾದ ಅಷ್ಟೇ, ಅವಳು ಇದ್ದಾಳಲ್ಲ, ಅವಳ ಕೈ ನನ್ನ ಕೈಗೆ ಸಿಗ್ಲವಳು, ಮಾಡ್ತೀನಿ ಅವಳನ್ನ ಅಂತ ಮೋನಿಕನ್ನ ಬೈತಾ ಇರ್ತಾಳೆ. ಅಮ್ಮ, ನಿಂಗೊಂದು ವಿಷಯ ಗೊತ್ತಾ, ಅಕ್ಕನ ಜೊತೆ ಒಬ್ಬ ಹುಡುಗನೂ ಇದ್ದಾನೆ, ಅವರು ನನ್ನ ಆಕ್ಸಿಡೆಂಟ್ ಮಾಡಿ ಹೊರಟೋಗ್ಬಿಟ್ರಮ್ಮ, ಅವಳು ನನ್ನ ಬಿಟ್ಟು ಓಡೋಗ್ಬಿಟ್ಲು ಅಂತ ಹೇಳ್ತಾಳೆ. ಹೌದಾ, ಓಡೋಗ್ಬಿಟ್ಲಾ, ಅಯ್ಯೋ ದೇವ್ರೆ, ಏನೇ ಮಾಡೋದೀಗ, ಗೌರಿ ಬೇರೆ ಮದುವೆ ಮಂಟಪದಲ್ಲಿ ಕೂತ್ ಬಿಟ್ಟಿದ್ದಾಳೆ, ಏನ್ ಮಾಡೋದು ಏನು ಅಂತ ಗೊತ್ತೇ ಆಗ್ತಾ ಇಲ್ಲ ಕಣೆ ಅಂತ ಹೇಳಿದಾಗ ಚಿನ್ನು, ಹೌದಮ್ಮ, ಹೇಗಾದ್ರೂ ಮಾಡಿ ಈ ಮದುವೆ ನಾನು ನಿಲ್ಲಿಸ್ಬಿಡ್ಬೇಕು, ವಿವೇಕಂದ್ರೆ ಅಕ್ಕನ್ಗೆ ಇಷ್ಟನೂ ಇಲ್ಲ, ಹೇಗಾದ್ರೂ ಮಾಡಿ ಈ ಮದುವೆನ ನಿಲ್ಸನ ಬಾರಮ್ಮ ಅಂತ ಅಲ್ಲಿಂದ ಹೊರಟೋಗ್ತಾರೆ. ಈ ಕಡೆ ಪುರೋಹಿತ ತಾಳಿಗೆ ಪೂಜೆ ಮಾಡೋಕೆ ಅಂತ ಪೂಜೆ ಮಾಡಿಸ್ತಾ ಇರ್ತಾನೆ. ಗೌರಿಗೆ ಮಾತ್ರ ಸಿಕ್ಕಾಪಟ್ಟೆ ಭಯ, ಅಯ್ಯೋ ದೇವ್ರೆ, ಇದೇನಿದು, ಇನ್ನೇನು ಮಂಗಲ ಧಾರಣೆ ಆಗಿರ್ಬಿಡುತ್ತೆ, ಏನಪ್ಪಾ ನಾನು ಮೋಸ ಮಾಡ್ತಾ ಇದ್ದೇನಾ ಏನು, ನನಗಂತೂ ಒಂದು ಅರ್ಥ ಆಗ್ತಾ ಇಲ್ಲ, ಅಯ್ಯೋ ದೇವ್ರೆ ನನ್ನ ಕಾಪಾಡು ಅಂತ ದೇವ್ರ ಹತ್ರ ಕೇಳ್ಕೊತಾ ಇರ್ತಾಳೆ. ಈ ಕಡೆ ಚಿನ್ನು ಅಪ್ಪನ ಬಂದು ಮೀಟ್ ಮಾಡ್ತಾಳೆ. ಅಪ್ಪ ಮಗಳನ್ನ ನೋಡಿ, ಏನಮ್ಮ ಇದು, ಏನಾಯ್ತು ನಿನ್ಗೆ, ತುಂಬಾನೇ ಏಟಾಯ್ತಾ ಅಂತ ಕೇಳ್ತಾ ಇರ್ತಾನೆ. ಇಲ್ಲಪ್ಪ, ಸ್ವಲ್ಪನೇ ಏಟಾಗಿದ್ದು, ಅಕ್ಕ ಓಡೋಗ್ಬಿಟ್ಲಪ್ಪ, ಗೌರಕ್ಕ ಬೇರೆ ಅಲ್ಲೇ ಕೂತಿದ್ದಾಳೆ, ಏನ್ ಕತ್ತೇನಪ್ಪ, ಏನ್ ಮಾಡೋದೀಗ ಅಂತ ಮಾತಾಡ್ಕೋತಾ ಇರ್ತಾರೆ. ಆಗ ಕಾಂತ, ಹೋಗ್ಲಿ ಬಿಡ್ರಿ, ಯಾಕೆ ತಲೆಗೆಡಿಸ್ಕೊತೀರಾ, ನಮ್ ಗೌರಿ ಹಣೆ ಬರದಲ್ಲಿ ಇದೇ ಬರ್ದಿದ್ಯೋ ಏನೋ, ಅವಳು ಹೇಗಾದ್ರೂ ಚೆನ್ನಾಗಿದ್ರೆ ಸಾಕಲ್ವಾ, ಅವಳು ಒಳ್ಳೆತನಕ್ಕೆ ಒಳ್ಳೆ ಮನೆಗೆ ಹೋಗ್ತಾ ಇದ್ದಾಳೆ, ಅಷ್ಟು ಅನ್ಕೊಂಡು ಸುಮ್ಮನಾಗ್ಬಿಡೋಣ ಅಂತ ಹೇಳ್ತಾರೆ. ಹೋಗಲೇ, ನಿನಗೇನು ತಲೆಗೆಟ್ಟಿದೇನೆ, ಅವಳ ಜೀವನ ಏನಾಗುತ್ತೆ ಅನ್ನೋ ಸ್ವಲ್ಪನಾದ್ರೂ ಅರ್ಥ ಮಾಡ್ಕೊಂಡಿದೀಯಾ, ನಿನ್ ಸ್ವಾರ್ಥಕ್ಕೋಸ್ಕರ ನನ್ನ ಮಗಳ ಜೀವನ ನಾನು ಬಲಿ ಕೊಡೋಕೆ ನಾನ್ ತಯಾರಿಲ್ಲ ಕಣೆ, ಹೇಗಾದ್ರೂ ಮಾಡಿ ಈ ಮದುವೆ ನಾನು ನಿಲ್ಲಿಸ್ತೀನಿ, ಇನ್ನೇನು ಮಾಂಗಲ್ಯ ಧಾರಣೆ ನಡೆದೇ ಬಿಡುತ್ತೆ ಕಣೆ, ನಾನು ಇದಕ್ಕೆ ಅವಕಾಶ ಕೊಡೋದಿಲ್ಲ ಅಂತ ಅಲ್ಲಿಂದ ಹೊರಟೋಗೋಕೆ ಸ್ಟಾರ್ಟ್ ಮಾಡ್ತಾನೆ. ಆಗ ಕಾಂತ ಬಂದು ರೀ, ಬೇಡ ರೀ, ಒಬ್ಬಳಾದ್ರೂ ಚೆನ್ನಾಗಿರ್ತಾಳಲ್ಲ, ಹಾಗೆ ಅನ್ಕೊಂಡು ಸುಮ್ನಾಗ್ಬಿಡೋಣ ರೀ, ಏನಾಗುತ್ತೋ ನೋಡೋಣ ಅಂತ ಹೇಳ್ತಾ ಇರ್ತಾಳೆ. ಆ ಕಡೆ ಗೌರಿ, ಅಯ್ಯೋ ಇನ್ನೇನು ಮಂಗಲ್ಯ ಧಾರಣೆ ಆಗೇ ಬಿಡುತ್ತೆ, ನನ್ನ ಜೀವನ ಹಾಳಾಗೋಗುತ್ತೆ, ಹೇಗಾದ್ರೂ ಮಾಡಿದೀನಿ ನಿಂದಿರ್ಸ್ಲೇಬೇಕು, ನಾನು ಮೋಸ ಮಾಡ್ತಾ ಇದ್ದೀನಿ ಅಂತ ಅನ್ಕೊಂಡು ಕಟ್ತಾ ಇರೋ ತಾಳಿನ ಅಲ್ಲಿಗೆ ಸ್ಟಾಪ್ ಮಾಡ್ಬಿಡ್ತಾಳೆ. ವಿವೇಕ್ಗೆ ಶಾಕ್ ಆಗ್ಬಿಡುತ್ತೆ, ಇದೇನಿದು, ಇವಳೇನು ನಿಲ್ಲಿಸ್ಬಿಟ್ಲಲ್ಲ ಅಂತ ವಿವೇಕ್ ಅವಳನ್ನೇ ನೋಡ್ಕೊಂಡು ಸುಮ್ಮನೆ ನಿಂತ್ಕೊಂಡ್ಬಿಡ್ತಾನೆ. ಆಗ ಎಲ್ರಿಗೂ ಶಾಕ್ ಆಗತ್ತೆ, ಇದೇನಿದು, ಮದುಮಗಳು ತಾಳಿ ಕಟ್ಬೇಡ ಅಂತ ಅಡುಗೆ ಹಿಡಿದಿದ್ದಾಳಲ್ಲ ಅಂತ ಅನ್ಕೊಂಡು ಎಲ್ರು ಶಾಕ್ ಆಗಿ ನೋಡ್ತಾ ಇರ್ತಾರೆ.
ಆಗ ಅಲ್ಲಿಗೆ ಕಾಂತಲಕ್ಷ್ಮಿ ಬಂದು, ಅದು ನನ್ನ ಮಗಳಿಗೆ ಸ್ವಲ್ಪ ಭಯ ಜಾಸ್ತಿ, ಸಣ್ಣವಳಿದ್ದಾಗಿಂದ ಅವಳು ನನ್ನ ಬಿಟ್ಟಿಲ್ಲ, ಅದಕ್ಕೆ ಈ ಟೈಮಲ್ಲಿ ಅವಳು ಹೆದರ್ಕೊಂಡಿದ್ದಾಳೆ ಅಷ್ಟೇ, ನಾನು ಅವಳಿಗೆ ಬುದ್ಧಿ ಹೇಳ್ತೀನಿ, ನೀವೇನೂ ತಲೆ ಕೆಡಿಸ್ಕೋಬೇಡಿ ಅಂತ ಅನ್ಕೊಂಡು ಗೌರಿ ಕಿವಿಯಲ್ಲಿ ಹೋಗಿ, ಗೌರಿ ದಯವಿಟ್ಟು ಕಣೆ ಅರ್ಥ ಮಾಡ್ಕೊಳ್ಳಿ, ಈ ತಾಳಿನ ನೀನೇ ಕಟ್ಸ್ಕೊಂಡ್ಬಿಡೆ, ಇದು ನಿನ್ನ ಹಣೆ ಬರದಲ್ಲಿ ಇದೆ, ನಿಮ್ಮ ಅಕ್ಕನ ಹಣೆ ಬರದಲ್ಲಿ ಇಲ್ಲ, ನಿನ್ ಜೀವನ ಚೆನ್ನಾಗಿರುತ್ತೆ ಕಣೆ ಅಂತ ಹೇಳಿ ಈ ಕಡೆ ಬರ್ತಾಳೆ. ಸರಿ ಆಯ್ತು, ನನ್ನ ಮಗಳು ಒಪ್ಪಿಗೆ ಕೊಟ್ಲು, ಇನ್ಮೇಲೆ ನಿಮ್ ಕೆಲ್ಸನ ನೀವು ಮಾಡ್ಕೊಳ್ಳಿ, ತಾಳಿನ ಕಟ್ಟಿ ಅಂತ ಹೇಳ್ತಾಳೆ. ಆಗ ವಿವೇಕ್ ಮತ್ತೆ ತಾಳೆ ಕಟ್ಟೋಣ ಅಂತ ತಾಳಿನ ತಗೊಂಡು ಮುಂದೆ ಹೋಗ್ತಾನೆ. ಆಗ ಸಡನ್ಲಿ ಗೌರಿ ಮುಸ್ಕನ್ನ ಎತ್ತಿ ತನ್ನ ಮುಖನ ತೋರ್ಸೇ ಬಿಡ್ತಾಳೆ. ಎಲ್ರಿಗೂ ಶಾಕ್ ಆಗ್ಬಿಡುತ್ತೆ. ಅಯ್ಯೋ ಇದೇನಿದು, ಮದುಮಗಳು ಅದ್ಲು ಬದ್ಲಾಗಿದ್ದಾರೆ, ಇವಳು ಗೌರಿ ಬಂದು ಇಲ್ಲಿ ಕೂತಿದ್ದಾಳೆ, ಹಾಗಿದ್ರೆ ಮೋನಿಕಾ ಎಲ್ಲಿ ಅಂತ ಎಲ್ರಿಗೂ ಪ್ರಶ್ನೆ ಶುರು ಆಗುತ್ತೆ. ಆಗ ಎಲ್ರು, ಏ ಕಾಂತಲಕ್ಷ್ಮಿ ಏನಿದು, ಇವಳು ಗೌರಿ ಇಲ್ಲೇ ಕೂತಿದ್ದಾಳೆ, ನಿನ್ ಮಗಳೆಲ್ಲಿ, ಏನಿದು ಆಟ ಆಡ್ತಾ ಇದೀಯಾ, ಇಷ್ಟೆಲ್ಲ ಜನದ ಮುಂದೆ ನಾವು ಮರ್ಯಾದೆ ತೆಗಿತಾ ಇದೀಯಾ ಅಂತ ಗಂಡಿನ ಕಡೆಯವರು ಬೈಯೋಕೆ ಶುರು ಮಾಡ್ತಾರೆ. ಈ ಕಡೆ ಹೋಟೆಲ್ ರೂಮಲ್ಲಿ ಮೋನಿಕಾ ಮತ್ತು ಅನಿಕೇತ್ ತುಂಬಾನೇ ಖುಷಿಯಿಂದ ಇರ್ತಾರೆ. ಆಗ ಮೋನಿಕಾನ ನೋಡ್ತಾ ಅನಿಕೇತ್ ಮನ್ಸಲ್ಲಿ, ನಿನ್ನ ಒಂದ್ಸಾರಿ ನನ್ನೊಳಗೆ ಮಾಡ್ಕೊಂಡ್ಬಿಟ್ರೆ ಏನ್ ಮಾಡಿದ್ರೆ ನಮ್ಮಿಬ್ಬರನ್ನ ದೂರ ಮಾಡೋಕ್ಕೆ ಸಾಧ್ಯನೇ ಇಲ್ಲ, ನಾನೇನು ನಿನ್ನ ಅಂದಕ್ಕೆ ಚಂದಕ್ಕೆ ನಾನೇನು ಮರಳಾಗಿಲ್ಲ, ನಿನ್ನ ಆಸ್ತಿ ನನ್ನ ಕೈ ಸೇರ್ಬೇಕಷ್ಟೇ, ಇದೊಂದಿನ ನಾನು ನನ್ನೊಳಾಗಿ ಮಾಡ್ಕೊಂಡ್ಬಿಟ್ರೆ ನಿಮ್ಮ ಮನೆಯವರು ನನ್ನೇ ಮದುವೆ ಮಾಡ್ಬೇಕು, ಆ ತರ ಮಾಡ್ತೀನಿ, ಅವ್ರಿಗೆ ಬೇರೆ ದಾರಿನೇ ಇರೋದಿಲ್ಲ, ಅವಿವೇಕ್ ಇಷ್ಟಪಟ್ಟರ ಹುಡುಗಿನ ನಾನ್ ಮದುವೆ ಮಾಡ್ಕೊಂಡೆ ಅಂದ್ರೆ ಅವಿವೇಕ್ ವಿಲವಿಲ ಅಂತ ಒದ್ದಾಡೋದನ್ನ ನಾನ್ ನೋಡ್ಬೇಕು, ಅಲ್ಲಿವರೆಗೂ ಇವಳ ನಾನು ಮಾತ್ರ ಸುಮ್ಮನೆ ಬಿಡಲ್ಲ, ಇವಳು ಹೇಗಾದ್ರೂ ಮಾಡಿ ನನ್ನೊಳಾಗಿ ಮಾಡ್ಕೋತೀನಿ ಅಂತ ಮನ್ಸಲ್ಲೇ ಮಾತಾಡ್ಕೋತಾ ಇರ್ತಾನೆ. ಈ ಕಡೆ ಮೋನಿಕಾ, ನನ್ನ ಪೂರ್ತಿಯಾಗಿ ನನ್ನವನಾಗಿ ಮಾಡ್ಕೋಬೇಕು, ಆಮೇಲೆ ನಿನ್ನ ಆಸ್ತಿ ಎಲ್ಲ ನಂದೇ, ಆಮೇಲೆ ನಾವಿಬ್ರು ಫಾರಿನ್ ಅಲ್ಲಿ ಹೋಗಿ ಆರಾಮಾಗಿ ಕಲರ್ ಕನ್ಸ್ ಕಾಣಬಹುದು, ನನ್ ಜನ ಹ್ಯಾಪಿಯಾಗಿರುತ್ತೆ ಅಂತ ಅನ್ಕೊಂಡು ಇಬ್ರು ಬಕರಾಗಳು ಮಾತಾಡ್ತಾ ಇರ್ತಾರೆ. ಈ ಕಡೆ ಮದುವೆ ಮನೆಯಲ್ಲಿ ಎಲ್ರು ಪ್ರಶ್ನೆ ಮಾಡ್ತಾನೆ ಇರ್ತಾರೆ. ಆಗ ವಿವೇಕ್ ತಾತ, ಏನ್ ಕಾಂತಲಕ್ಷ್ಮಿ ಇದು, ಗೌರಿ ಇಲ್ಲೇನ್ ಮಾಡ್ತಾ ಇದ್ದಾಳೆ, ಅಲ್ಲ ಮೋನಿಕಾ ಎಲ್ಲಿ, ಏನಾಯ್ತು, ಏನ್ ನಡೀತಾ ಇದೆಯಲ್ಲಿ, ಏನಾಯ್ತು ಬಾಯ್ಬಿಟ್ಟು ಮಾತಾಡು ಅಂತ ಜೋರಾಗಿ ಗೆದಸ್ಬಿಡ್ತಾನೆ. ಆಗ ವೀರಣ್ಣ, ದಯವಿಟ್ಟು ನಮ್ಮನ್ನ ಕ್ಷಮಿಸ್ಬಿಡ್ಬೇಕು, ನೀವು ಅನ್ಕೊಂಡಿದ್ದ ತರ ಏನು ಇಲ್ಲ, ಅಲ್ಲಿ ಹಸೆ ಮನೆ ಮೇಲೆ ಕೂತಿದ್ದಾಳಲ್ಲ ಅವಳು ಬೇರೆ ಯಾರು ಅಲ್ಲ, ನನ್ ಮಗಳೇ, ಅವಳು ನನ್ನ 2ನೇ ಮಗಳು, ಇಲ್ಲಿ ನಿಂತ್ಕೊಂಡಿದ್ದಾಳಲ್ಲ ಇವಳು ಸಹಿತ ನನ್ ಮಗಳೇ, ನನ್ಗೆ 3 ಮಕ್ಕಳು, ನೀವ್ ಅನ್ಕೊಂಡಿದ್ದ ತರ ನಾವೇನ್ ದೊಡ್ಡ ಶ್ರೀಮಂತರಲ್ಲ, ದಯವಿಟ್ಟು ನಮ್ಮನ್ನ ಕ್ಷಮಿಸ್ಬಿಡಿ, ನನ್ನ ಹೆಂಡತಿ ತನ್ನ ಮಕ್ಕಳನ್ನ ದೊಡ್ಡ ಶ್ರೀಮಂತರಿಗೆ ಮದುವೆ ಮಾಡ್ಬೇಕು ಅಂತ ದುರಾಸೆಯಿಂದ ಈ ಕೆಲಸ ಮಾಡ್ಬಿಟ್ಟಿದ್ದಾಳೆ, ದಯವಿಟ್ಟು ನಮ್ಮನ್ನ ಕ್ಷಮಿಸಿ ಅಂತ ಹೇಳ್ತಾರವಾಗ ಮೀಡಿಯಾದವಳು ಇದೇ ಸಿಕ್ಕಿದೆ ಚಾನ್ಸು ಅಂತ ಮದುವೆ ಮನೆಯಲ್ಲಿ ಹೆಣ್ಣು ಅದಲು ಬದಲು ಅಂತ ದೊಡ್ಡದಾಗಿ ಭಾಷಣ ಹೊಡೆಯೋಕೆ ಶುರು ಮಾಡ್ತಾಳೆ. ಈ ಕಡೆ ವಿವೇಕ್ಗೆ ತುಂಬಾನೇ ಶಾಕ್ ಆಗ್ತಾ ಇರುತ್ತೆ. ಇದೇನಿದು, ಈ ಗೌರಿ ಬಂದು ಇಲ್ಲಿ ಕೂತ್ಬಿಟ್ಲಲ್ಲ, ಇದೇನು ಉಲ್ಟಾ ಪಲ್ಟಾ ಆಗ್ಬಿಡ್ತಲ್ಲ, ನಾವು ಅನ್ಕೊಂಡಿದ್ದೇ ಬೇರೆ, ಇವ್ರು ಮಾಡಿದ್ದೇ ಬೇರೆ, ಇವ್ರು ದೊಡ್ಡ ಮೋಸಗಾರರು, ಫ್ರಾಡ್ಗಳು ಅಂತ ಯೋಚನೆ ಮಾಡೋಕೆ ಶುರು ಮಾಡ್ಬಿಡ್ತಾನೆ ವಿವೇಕ್. ಆಗ ಮದುವೆ ಮನೆಯಲ್ಲಿ ಎಲ್ರು ಮುಸುಗಾಕೊಂಡು ಸಂಪ್ರದಾಯ ಅಂತ ಅನ್ಕೊಂಬಂದಿದ್ದು ಇದಕ್ಕೇನಾ, ಈ ತರ ನೀವು ಎಷ್ಟೊಂದು ಮೋಸದ ಕೆಲಸ ಮಾಡಿದಿರೋ ಏನೋ, ಅಲ್ಲ ಇಷ್ಟೆಲ್ಲ ಮೋಸ ಮಾಡೋಕೆ ನಿಮ್ಗೆ ಹೇಗ್ ಮನಸ್ಸು ಬಂತು, ಈ ತರ ಮಾಡ್ತೀರಾ ಅಂತ ನಾವು ಅನ್ಕೊಂಡೇ ಇದ್ದಿದ್ದಿಲ್ಲ, ಎಂತ ಮೋಸ ರೀ ಇದು, ನಮ್ಗೆಲ್ಲ ಮುಂಚೆನೆ ನಿಮ್ ಮೇಲೆ ಅನುಮಾನ ಇತ್ತು ಅಂತ ಎಲ್ರು ಹೇಳೋಕೆ ಶುರು ಮಾಡ್ಬಿಡ್ತಾರೆ. ಸೊ ಇಲ್ಲಿಗೆ ಈ ಸಂಚಿಕೆ ಎಂಡ್ ಆಗುತ್ತೆ. ಈ ಸಂಚಿಕೆ ನಿಮ್ಗೆ ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದೊಳಗೆ ಸಿಗೋಣ. ಸೊ ಅಲ್ಲಿವರೆಗೂ ಟಾಟಾ ಬೈ ಬೈ ಅಂಡ್ ಟೇಕ್ ಕೇರ್.